ಇತ್ತೀಚಿನ ದಿನಗಳಲ್ಲಿ ಅದು ಯಾಕೋ ಕೇರಳ ವರ್ಸಸ್ ಕರ್ನಾಟಕ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನೊಂದು ಕಡೆ ಈಗ ಕೇರಳದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಕೂಡ ನಡೆದಿದೆ. ಕರ್ನಾಟಕದ ವಾಹನಗಳನ್ನ ತಡೆದು ಕೇರಳದಲ್ಲಿ ಕಿರಿಕ್ ಮಾಡಿದ್ದಾರೆ. ನೋಡಿ, ಕರ್ನಾಟಕದ ವಾಹನಗಳನ್ನ ತಡೆದು ಕಿರಿಕ್ ಮಾಡಿರೋದು. ಕೇರಳ ಸರ್ಕಾರದ ನಡೆಯನ್ನ ಖಂಡಿಸಿ ಕನ್ನಡಿಗರು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ಶಿವಮೊಗ್ಗ ಭದ್ರಾವತಿಯ ಮಾಲಾಧಾರಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ವಾಹನಗಳನ್ನ ತಡಿತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಕೇರಳದ ಏರುಮಲೈ ಎಂಬಲ್ಲಿ ದಿಢೀರ್ ಪ್ರತಿಭಟನೆ ಕೂತಿದ್ದಾರೆ. ಶಬರಿಮಲೆ 45 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನ ತಡೆ ಹಿಡಿಯಲಾಗ್ತಾ ಇದೆ. 45 ಕಿಲೋಮೀಟರ್ ಇದೆ ಶಬರಿಮಲೆ ಮುಟ್ಟೋದಕ್ಕೆ. ಸಿಎಂ ಡಿಸಿಎಂ ಮಧ್ಯಪ್ರವೇಶಕ್ಕೆ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಕನ್ನಡಿಗ ಮಾಲಾಧಾರಿಗಳು, ಅವರ ಜೊತೆಗೆ ಗ್ಯಾರಂಟಿ ನ್ಯೂಸ್ ಮಾತುಕತೆಯನ್ನ ನಡೆಸ್ತು. ಆ ಸಂದರ್ಭದಲ್ಲಿ ಮಾಲಾಧಾರಿಗಳು ಹೇಳ್ತಾರೆ, ಬೆಳಗ್ಗೆ 10 ಗಂಟೆಗೆ ನಮ್ಮನ್ನ ತಡೆದಿರೋದು, ನಾವು 2 ಗಂಟೆಗೆ ಬಿಡ್ತೀನಿ ಅಂತ ಅಂದ್ರು, 4 ಗಂಟೆಗೆ ಬಿಡ್ತೀವಿ ಅಂತ ಅಂದ್ರು, ಇದುವರೆಗೂ ಕೂಡ ನಮ್ಮನ್ನ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಅದಾದ ನಂತರ ನೀವು ಹೋಗಬೇಕು ಅಂತ ಅಂದ್ರೆ ನೀವು ತಂದಿರುವಂತ ಬಸ್ ಅನ್ನ ಇಲ್ಲೇ ಸ್ಟಾಪ್ ಮಾಡಿ ಕೇರಳದ ಬಸ್ಗಳೇನಿದಾವಲ್ಲ, ಸರ್ಕಾರಿ ಬಸ್ಗಳು, ಆ ಬಸ್ಗಳಲ್ಲಿ ಹತ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕರ್ನಾಟಕದ ಬಸ್ಗಳನ್ನ ತಡೆದು ಆಂಧ್ರ ಮತ್ತು ತಮಿಳುನಾಡಿನ ಬಸ್ಗಳನ್ನ ಮಾತ್ರ ಶಬರಿಮಲೆಯತ್ತ ಬಿಡ್ತಾ ಇದ್ದಾರೆ. ಅವರಿಗೇನು ರಿಸ್ಟ್ರಿಕ್ಷನ್ ಇಲ್ಲ, ನಮಗೆ ಯಾಕೆ ಅನ್ನೋದು ಕನ್ನಡಿಗ ಮಾಲಾಧಾರಿಗಳ ಪ್ರಶ್ನೆಯಾಗಿದೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೈನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟ